ಪರಿಕರೋತಿ ಅಂದರೆ ಪರಿಚರತಿ, ಉಪಚರತಿ ಅಂತಲೇ ಅರ್ಥ. ತಾತ್ಪರ್ಯ ನಿರ್ಣಯದ 31ನೇ ಅಧ್ಯಾಯದ 9ನೇ ಶ್ಲೋಕ. ಸಭಾರ್ಯಂ ಧೃತರಾಷ್ಟ್ರಂ ಸರ್ವೇ ಪಾಂಡವಾಃ ಪರಿಚಕ್ರುಃ ಪರಿ ಏವ ಚಕ್ರುಃ ಅಂತ ಪ್ರಯೋಗ ಇದೆ. ಅಲ್ಲಿ ಪರಿಚಕ್ರುಃ ಅಂದರೆ ಉಪಚರಿಸಿದರು ಅಂತಲೇ ಅದಕ್ಕೆ ಅರ್ಥ. ಹೀಗೆ ಪರಿ ಇತ್ಯುಪಸರ್ಗಪೂರ್ವಕ ಡುಕ್ರೈನ್ಕರಣ್ಯ ಧಾತುವಿಗೆ ಪರಿಚರತಿ ಅಂತ ಅರ್ಥ, ಉಪಚರತಿ ಅಂತಲೇ ಅರ್ಥ. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಸಂಗತಿ ಇದೆ. ಪರಿಚಕ್ರುಃ ಅಂಥೇಳಿ ಪರಿ ಉಪಸರ್ಗ ಮತ್ತು ಡುಕ್ರೈನ್ಕರಣ್ಯ ಧಾತುವನ್ನು ಒಟ್ಟಿಗೆ ಪ್ರಯೋಗ ಮಾಡಿಲ್ಲ ಆಚಾರ್ಯರು, ನಡುವೆ ಏವ ಅಂತ ಒಂದು ಪದ ತಗೊಂಡಿದ್ದಾರೆ. ಆದ್ದರಿಂದ ಉಪಸರ್ಗವು ಧಾತುವಿನ ಜೊತೆಗೇ ಯಾವಾಗಲೂ ಇರಬೇಕು ಅನ್ನೋದು ನಿಯಮ ಏನಲ್ಲ, ಅದನ್ನು ಆಚಾರ್ಯರು ಇಲ್ಲಿ ಪ್ರಯೋಗ ಮಾಡಿ ತೋರಿಸಿದ್ದಾರೆ.